ಪ್ರಭಾವ ಪದ್ಧತಿಯ 10ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 40ನೇ ಶ್ಲೋಕದಲ್ಲಿ, ದೇವತೆಗಳು ಕೂಡ ಪಾದುಕಾ ಭಕ್ತರನ್ನು ಕಂಡು ಭಯಪಡುತ್ತಾರೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಒಂದೇ ತನ್ಮಧು ಕೈಟಭಾರಿ ಪದಯೋರ್ಮಿತ್ರಂ ಪದತ್ರದ್ವಯಂ ಯತ್ತದ್ಭಕ್ತಿ ಭರಾನತೇನ ಶಿರಸಾ ಯತ್ರ ಕ್ವಚಿತ್ ಬಿಭ್ರತಿ ದ್ವಿತ್ರ ಬ್ರಹ್ಮ ವಿನಾಡಿಕಾವಧಿ ಪದವ್ಯತ್ಯಾಸ ಶಂಖಾಭರ ತ್ರಾಸೋತ್ಕಂಪ ದಶಾ ವಿಸಂಸ್ತುಲಧೃತಿ ತ್ರೈವಿಷ್ಟಪಾನಾಂ ಗಣಃ. ಮಧು ಕೈಟಭ. ಮಧು ಎಂಬ ಅಸುರ, ಕೈಟಭ ಎಂಬ ಅಸುರರಿಗೆ ಶತ್ರುವಾಗಿರುವ ಭಗವಂತನ ಪದಯೋ ಪಾದಗಳಿಗೆ ಮಿತ್ರನಾಗಿರುವ ತತ್ಪದತ್ರದ್ವಯಂ ಆ ಪಾದಗಳನ್ನು ಕಾಪಾಡುವ ಪಾದುಕಾ ಜೋಡಿಗಳನ್ನು ವಂದಿಸುತ್ತೇನೆ. ಯತ್ ಯಾವೊಂದು ಜೋಡಿಯನ್ನು, ಯತ್ರ ಕ್ವಚಿತ್ ಯಾರಾದರೂ ಒಬ್ಬನು, ಭಕ್ತಿಯ ಭಾರದಿಂದ, ಆನತೇನ ಬಗ್ಗಿರುವ, ಶಿರಸ ಬಿಭ್ರತಿ ತಲೆಯಿಂದ ಹೊತ್ತಿರುವಾಗ, ತ್ರೈವಿಷ್ಟಪಾನಾಂ ದೇವತೆಗಳ, ಗಣಃ ಸಮೂಹವಾದುದು, ದ್ವಿತ್ರ ಬ್ರಹ್ಮ ವಿನಾಡಿಕ ಬ್ರಹ್ಮನ 2-3 ಗಳಿಗೆಯನ್ನು ಅವಧಿ ಎಲ್ಲೆಯಾಗಿ ಉಳ್ಳ, ಪಟ್ಟದ, ವ್ಯತ್ಯಾಸದ, ಶಂಕ ಸಂದೇಹದ, ಬಾರದ, ತ್ರಾಸ ಭಯದಿಂದ, ಉತ್ಕಂಪದಶ ನಡುಗುತ್ತಿರುವ ಸಮಯದಲ್ಲಿ, ವಿಸಂಸ್ತುಲ ಚದುರಿ ಹೋಗಿರುವ, ಧೃತಿಹಿ ಧೈರ್ಯವನ್ನು ಹೊಂದಿದೆಯೋ. ಪಾದುಕಾ ದೇವಿಯನ್ನ ಯಾರಾದರೂ ಭಕ್ತಿಯಿಂದ ನಮಿಸಿದರೆ, ಭಕ್ತಿಯ ಭಾರದಿಂದ ಬಾಗಿದ ತಲೆಯ ಮೇಲೆ ಪಾದುಕೆಯನ್ನು ಧರಿಸಿದಾಗ ದೇವತೆಗಳು ತಮ್ಮ ಪದವಿಗೆ ಆಪತ್ತು ಬರಬಹುದು ಅಂತ ಭಯ ಪಡ್ತಾರಂತೆ. ಬ್ರಹ್ಮದೇವನ 2-3 ಗಳಿಗೆಗಳ ಕಾಲ ಮಾತ್ರ ಇರುವಂತಹ ತಮ್ಮ ಪದವಿ ಪಾದುಕಾ ಭಕ್ತರ ಪಾಲಾಗಬಹುದು, ತಾವು ತಮ್ಮ ಪದವಿಯನ್ನ ಬಿಡಬೇಕಾಗಿ ಬರಬಹುದು ಅಂತ ಹೆದರ್ತಾರಂತೆ. ಬ್ರಹ್ಮದೇವನ 1 ಗಳಿಗೆ ಅಂದರೆ ಮಾನವರ 1,00,000 ವರ್ಷಗಳಿಗೆ ಸಮ. ಇಂತಹ 2-3 ಗಳಿಗೆಗಳು ದೇವತೆಗಳ ಪದವಿಯ ಕಾಲ. ಪಾದುಕಾ ದೇವಿ ಯಾವ ಪದವಿಯನ್ನಾದರೂ ತನ್ನ ಭಕ್ತರಿಗೆ ಕೊಡಬಲ್ಲಳು. ಅಂತ ಮಧುಕೈಟಭಾರಿಯ ಪಾದುಕೆಗಳಿಗೆ ನಮಸ್ಕರಿಸ್ತೀನಿ ಅಂತಾರೆ ದೇಶಿಕರು. ಹಾಗೆ ಆಚಾರ್ಯರ ಕಟಾಕ್ಷವಿದ್ದರೆ ಎಲ್ಲ ಫಲವೂ ಸಿಗುತ್ತದೆ ಅನ್ನುವುದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.